ಬುದ್ಧಿಮಾಂದ್ಯ ಮಕ್ಕಳು ಅವರಿಗೆ ಬಟ್ಟೆ ಆಗ್ಬೋದು, ಒಂದು ದಿನದ ಊಟದ ವ್ಯವಸ್ಥೆ ಮತ್ತು ಇನ್ನೂ ಅನೇಕ ವ್ಯವಸ್ಥೆಗಳನ್ನು ಮಾಡಿ ಅವರ ಜನ್ಮ ದಿನಾಚರಣೆ ವಿಶೇಷವಾಗಿ ಆಚರಣೆ ಮಾಡ್ಕೊತಾ ಇದ್ದಾರೆ. ನಗುತ್ತಾ ನಗುತ್ತಾ ಬಾಳು ನೀನು ಮೈಕಲ್ ಮುನ್ರಾಜ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಪಣತ್ತೂರು ವಾರ್ಡ್ನಲ್ಲಿ ಅವರು ಆಕಾಂಕ್ಷೆಯಲ್ಲಿ ಇಟ್ಕೊಂಡಿದ್ದಾರೆ, ಎಲೆಕ್ಷನಲ್ಲಿ ಗೆದ್ದು ಬರಲಿ. ಏನಿವತ್ತು ನಮ್ಮ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಮತ್ತು ಈ ಭಾಗದ ಪಣತ್ತೂರು ವಾರ್ಡಿನ GBA ಆಕಾಂಕ್ಷಿಗಳಾಗಿದ್ದಾರೆ. ಅವರಿಗೆ ಇವತ್ತು ನಮ್ಮ ಹೃತ್ಪೂರ್ವಕ ಜನ್ಮದಿನದ ಶುಭಾಶಯಗಳನ್ನು ಕೋರುವ ಮುಖಾಂತರ ಅವರು ವಿಶೇಷವಾಗಿ ಇವತ್ತು ಈ ಬಡ ಮಕ್ಕಳು ಅಂದರೆ ಬುದ್ಧಿಮಾಂದ್ಯ ಮಕ್ಕಳು ಅವರಿಗೆ ಬಟ್ಟೆ ಆಗ್ಬೋದು, ಒಂದು ದಿನದ ಊಟದ ವ್ಯವಸ್ಥೆ ಮತ್ತು ಇನ್ನೂ ಅನೇಕ ವ್ಯವಸ್ಥೆಗಳನ್ನು ಮಾಡಿ ಅವರ ಜನ್ಮ ದಿನಾಚರಣೆ ವಿಶೇಷವಾಗಿ ಆಚರಣೆ ಮಾಡ್ಕೊತಾ ಇದ್ದಾರೆ. ಅವರಿಗೆ ಭಗವಂತ ಒಳ್ಳೆಯ ಆಯುರಾರೋಗ್ಯ ಐಶ್ವರ್ಯ ಮತ್ತು ರಾಜಕೀಯದಲ್ಲಿ ಒಳ್ಳೆಯ ಸ್ಥಾನಮಾನ, ಅಂದರೆ ಏನು ಅವರು ಆಕಾಂಕ್ಷಿಯಾಗಿದ್ದಾರೆ, ಅದರಲ್ಲಿ 4-5 ಜನ ಇದ್ದಾರೆ, ಇವರು ಒಬ್ಬ ಆಕಾಂಕ್ಷಿ ಇದ್ದಾರೆ. ಯಾರೇ ಪಕ್ಷದಿಂದ ಯಾರಿಗೆ ಟಿಕೆಟ್ ಆದರೂ ಅದರಲ್ಲಿ ವಿಶೇಷವಾಗಿ ಇವರು, ಏಕೆಂದರೆ ಇವರು ಅನೇಕ ವರ್ಷಗಳಿಂದ ಹಿಂದಿನ ಬಾರಿ ಸಹ ಅವರು ಟಿಕೆಟ್ ಕೇಳಿದರು. ಈ ಬಾರಿ ಅವ್ರಿಗೆ ಟಿಕೆಟ್ ತೊಗೊಂಬಂದರೆ ನಾವು ಸಹ ಅವ್ರ ಜೊತೆಯಲ್ಲಿ ನಿಂತು ಎಲ್ಲರೂ ಸೇರಿ ಗೆಲ್ಲಿಸುವಂಥ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ಮುಖಂಡರುಗಳ ಸಹಕಾರದೊಂದಿಗೆ ಮಾಡ್ತೀವಿ ಅಂತ ಹೇಳ್ತಾ, ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಅಂತಸ್ತು ರಾಜಕೀಯ ಮತ್ತು ಜನಸೇವೆ ಮಾಡುವಂಥ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಪ್ರತಿ ಹುಟ್ಟಿದಬ್ಬದಲ್ಲೂ ಜನರಲ್ಲಿ ಕೇಳ್ಕೊಳ್ಳೋದು ಒಂದಿಷ್ಟೇ, ಇವತ್ತು ಸಮಾಜ ಅತಿ ವೇಗವಾಗಿ ಬೆಳೀತಾ ಇದೆ, ಆದರೆ ದುಷ್ಪರಿಣಾಮಗಳಿಗೆ ಬಲಿಪಶು ಹೋಗ್ಬಾರ್ದು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಏನೋ ಒಂದು ಬುದ್ಧಿಬಾಧ್ಯ ಮಕ್ಕಳಿರ್ತಾರೆ, ಅಂಥವ್ರು ಮತ್ತು ವೃದ್ಧಾಶ್ರಮಗಳಲ್ಲಿ ನಾವು ಹೆಚ್ಚು ಪ್ರೋತ್ಸಾಹ ಕೊಟ್ಟರೆ, ನಾವೇನೋ ಒಂದು ಸಮಾಜದಲ್ಲಿ ಗುರುತಿಸ್ಕೊಂಡು ಅವ್ರಿಗೇನು ಒಂದು ಬಟ್ಟೆ ಅಥವಾ ಅವ್ರ ಊಟದ ವ್ಯವಸ್ಥೆ ಮಾಡಿಕೊಂಡು ನಾವು ಹುಟ್ಟಿದ ಹಬ್ಬಗಳನ್ನ ಆಚರಣೆ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದಾಗ್ತದೆ ಅಂತ ನನ್ನ ಅನಿಸಿಕೆ. ಹಾಗೂ ನಾವು ಇದೇ ಥರ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರ್ತೀವಿ. ಹಾಗೂ ನಾನು ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷನಾಗಿ ಕಾರ್ಯಕರ್ತನೂ ಆಗಿದ್ದೇನೆ. ನಾನು ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟು ಮತ್ತು ಯೂತ್ ಕಾಂಗ್ರೆಸ್ನ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೆ ಮತ್ತು ನಗರ ನೀರು ಸರಬರಾಜು ಒಳಚರಂಡಿ ವ್ಯವಸ್ಥೆ ಮಾಜಿ ನಿರ್ದೇಶಕರು ಸಹ ಆಗಿದೆ. ಹಾಗಾಗಿ ನಾನು ಪ್ರತಿ ಹಂತದಲ್ಲೂ ಒಂದೊಂದು ವರ್ಷ ಅಥವಾ ನನ್ನ ಪ್ರತಿ ಬರ್ತ್ಡೇಯಲ್ಲೂ ನಾನು ಹುಟ್ಟಿದ ಹಬ್ಬದಲ್ಲಿ ಎಲ್ಲ ಆಶ್ರಮಗಳಿಗೂ ಭೇಟಿ ಕೊಟ್ಟು ಅಲ್ಲೆಲ್ಲಿನ ಜನನ ನೋಡಿ ಅವ್ರ ಜೊತೆಯಲ್ಲಿ ನಾನು ಹೊಂದಾಣಿಕೆಯಾಗಿ ಅವರಲ್ಲಿ ಓಡಾಡ್ತಾ ಇದ್ಕೊಂಡು ಅವರ ನೋವು ಕಷ್ಟ ಸುಖಗಳನ್ನ ಅದನ್ನಲ್ಲಿ ಪರಿಪಾಲನೆಯಾಗಿ ಗಮನಿಸಿ ಅವ್ರಿಗೆ ಏನು ವ್ಯವಸ್ಥೆ ಬೇಕು ಅದನ್ನು ನನ್ನ ಕೈಲಿ ಆದಷ್ಟು ನಾನು ಸಹಾಯ ಮಾಡ್ಕೊಂಡು ಬರ್ತಾಯಿದ್ದೀನಿ. ಹಾಗೆ ಇಲ್ಲಿ ನನ್ನ ಜೊತೆಯಲ್ಲಿರುವಂಥ ನನ್ನ ದಲಿತ ಸಮುದಾಯದ ಲೀಡ್ರುಗಳು ಹಾಗೂ ಜನರಲ್ನ ಲೀಡರ್ಗಳಾದಂಥ ನಮ್ಮ MLA ಆದಂಥ H. ನಾಗೇಶಣ್ಣವರು ಹಾಗೂ S. ಉದಯಕುಮಾರ್ ಅವರು ಹಾಗೂ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಶ್ರೀನಿವಾಸ ರೆಡ್ಡಿ ಅವರು ಹಾಗೂ ನಮ್ಮ 4 ಬ್ಲಾಕ್ ಅಧ್ಯಕ್ಷರಂಥ 4 ಅಧ್ಯಕ್ಷರುಗಳು ಮತ್ತು ನಮ್ಮ SC ಅಧ್ಯಕ್ಷರುಗಳು ಎಲ್ಲ ಸೇರಿ ಅದು ಹೆಚ್ಚಿನ ಜನ ಇರೋದ್ರಿಂದ, ಆದರೂ ನಮ್ಮ ದಲಿತ ಸಂಘಟನೆಯಿಂದ ಕನ್ಯಾಲಿ ಮುನ್ರಾಜಣ್ಣ ಇರ್ಬೋದು ಅಥವಾ ನಮ್ಮ ದುನ್ಸನ್ ಪ್ರಸನ್ನ ಇರ್ಬೋದು, ನಮ್ಮ ಮುನ್ರಾಜಣ್ಣವ್ರು ಇರ್ಬೋದು, ಗುಂಜೂರು ಮುನ್ರಾಜಣ್ಣವರು ಹಾಗೂ ನನ್ನ ಬ್ಲಾಕ್ ಅಧ್ಯಕ್ಷರುಗಳಾದಂಥ ನಾಗರಾಜಣ್ಣವ್ರು ಇರ್ಬೋದು, ಆಮೇಲೆ ನಮ್ಮ ಈ ನಲ್ಲೊಳ್ಳಿ ಚಂದ್ರವ್ರು ಇರ್ಬೋದು, ಮತ್ತು ಎಲ್ಲ ಅಧ್ಯಕ್ಷರುಗಳು ನನ್ನನ್ನು ಒಗ್ಗೂಡಿಸ್ಕೊಂಡು ಕಾಂಗ್ರೆಸ್ನಲ್ಲಿ ಇಷ್ಟವಂತವಾಗಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ವಿ. ನಾನು ಹಾಗೆ ಪಣತ್ತೂರು ವಾರ್ಡು 48 ಆಗಿದೆ. ಅಲ್ಲಿ ನಾನು ಜೆಂಟ್ಸಾಗಿರೋದ್ರಿಂದ ನಾನು ಅಲ್ಲಿ ಒಬ್ಬ ಆಕಾಂಕ್ಷಿಯಾಗಿ ಟಿಕೆಟ್ ಕೇಳ್ತಾಯಿದ್ದೀನಿ. ಅಲ್ಲಿ ನಾನು ಸೇವೆ ಮಾಡೋದಕ್ಕೆ ಬಂದಿರೋದು. ನಾನು ಸೇವೆ ಮಾಡಬೇಕಂತ ಬಯಸ್ತಾ ಇದ್ದೇನೆ. ಅಲ್ಲಿನ ಜನ ಮತ್ತು ನನ್ನ ಕಾಂಗ್ರೆಸ್ ಪಾರ್ಟಿ ನನಗೆ
ಒಂದು ಟಿಕೆಟ್ನ ಏನು ಆಕಾಂಕ್ಷೆಯಾಗಿ ಟಿಕೆಟ್ ಕೊಟ್ಟರೆ ನಾನು ಗೆಲ್ಲುವಂಥ ವ್ಯಕ್ತಿ. ಮತ್ತು ಜನರಲ್ಲೂ ಗೌಡ್ರುಗಳಿದ್ದಾರೆ, ಮತ್ತು ರೆಡ್ಡಿಸ್ ಇದ್ದಾರೆ, ಮತ್ತು ಕ್ರಿಶ್ಚಿಯನ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಎಲ್ಲ ವರ್ಗದ ಜನರು ಇದ್ದಾರೆ, ಮತ್ತು ನಮ್ಮ ದಲಿತರು ಸಹ ಹೆಚ್ಚಿನ ಜನಸಂಖ್ಯೆಯಲ್ಲಿದ್ದಾರೆ. ಅಲ್ಲಿ ನಾನು ಕೈ ಹಿಡಿತಾರೆ ಅನ್ನೋದು ಬಲ ನನಗೂ ಇದೆ. ಹಾಗಾಗಿ ನಾನು ಅಲ್ಲಿ ಗೆಲ್ತೀನಿ. ನಾನು ಅದೇ ದುಷ್ಪರಿಣಾಮಗಳಿಗೆ ಯಾರು ಬಲಿಪಶುರಾಗಬೇಡಿ. ಯುವಕರು ಮುಂದಿನ ಜೀವನದಲ್ಲಿ ಇಂದಿನ ಮಕ್ಕಳು ನಾಳೆ ಪ್ರಜೆಗಳು ಅಂತೇಳಿ ನಾನು ಇಂದಿನ ಮಕ್ಕಳು ನಾಳೆ ಪ್ರಜೆಗಳು. ಹಾಗಾಗಿ ಇವತ್ತು ನಾವೇನು ಒಳ್ಳೆತನ ಮಾಡ್ತೀವಿ ಅದೇ ನಾಳೆ ನನ್ನ ದಾರಿನ ದೀಪ ಆಗ್ತದೆ ಅಂತ ಹೇಳ್ತಾ, ಹಾಗೆ ನಾನು ಹೆಚ್ಚು ಗಮನದಲ್ಲಿ ಇಟ್ಕೊಳ್ಳೋದೇನೆಂದರೆ ಕನ್ನಡಾಭಿಮಾನಿಗಳಲ್ಲಿ ನನ್ನ ಪರಮ ನನ್ನ ಗುರುಗಳಾದಂಥ ನನ್ನ ದೈವ ಪೂಜೆ ಅಂತ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾಮ್ಲಿ, ನನಗೆ ಭಾಳ ಇಷ್ಟವಾದಂಥ ಶಿವಣ್ಣವರಾಗಲಿ, ಪುನೀತ್ ರಾಜ್ಕುಮಾರ್ ಆಗಲಿ, ರಾಘಣ್ಣವರಾಗಲಿ, ಅವರೆಲ್ಲ ನಾನು ಅವರ ಒಂದು ಸಿನಿಮಾ ನೋಡಿ ಈ ಬೆಳವಣಿಗೆಯಲ್ಲಿ ನಾನು ಜನಸೇವೆ ಮಾಡಬೇಕಂತ ಬಂದಿದ್ದೇನೆ. ಎಲ್ಲರೂ ಒಗ್ಗೂಡಿಸ್ಕೊಂಡು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗ್ತೀನಿ. ನಾನು ಗೇರೇಜ್ ಆಶ್ರಮದಲ್ಲಿ ಇಲ್ಲಿ ಮಕ್ಕಳಿದ್ದಾರೆ, ಬುದ್ಧಿಮಾಂದ್ಯ ಮಕ್ಕಳು. ಅವ್ರಿಗೆ ಏನು ಮಾತನಾಡ್ತೀವಿ, ನಾವು ಏನು ಹೇಳ್ತೇವೆ ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅವ್ರಿಗೆ. ಅವ್ರು ನೋಡಿದ್ರೆ ನಮಗೆ ಭಾಳ ಕಷ್ಟ ಆಗ್ತದೆ. ನಮಗೆ ಭಗವಂತ ಕೈ ಕೊಟ್ಟಿದ್ದಾನೆ, ಕಾಲು ಕೊಟ್ಟಿದ್ದಾನೆ, ಮಾತಾಡೋ ಬಾಯಿ ಕೊಟ್ಟಿದ್ದಾನೆ, ಅವ್ರಿಗೆ ಏನೂ ಕೊಟ್ಟಿಲ್ಲ. ಅವ್ರು ನೋಡ್ತಾರೆ, ಅವ್ರು ನೋಡಿದ ತಕ್ಷಣ ನಮ್ಮ ಮನಸ್ಸೆಲ್ಲ ಕಲ್ಲು ಹೃದಯ ಆಗಿರೋದಂತ, ಕಲ್ಲು ಮನಸ್ಸಿರೋದಂತ ಹೃದಯ ಆಗ್ಬಿಡ್ತದೆ. ಆ ಭಗವಂತನಲ್ಲಿ ಬೇಡ್ಕೊಳ್ಳೋದು ಇಷ್ಟೇ, ಇಂಥ ಮಕ್ಕಳಿಗೆ ಈ ಜೀವನ ಕೊಡಬೇಡಪ್ಪ, ಯಾರಿಗೂ ಕೊಡಬೇಡ. ಒಳ್ಳೆ ಇದನ್ನ ಕೊಡು, ಒಳ್ಳೆ ಹೃದಯವಂತಿಕೆ ಕೊಡು, ಮಾತಾಡೋಕ್ಕೆ ಮಾತು ಕೊಡು, ಅವ್ರಿಗೆ ಆ ಹೃದಯ ಕೊಡು. ಯಾವುದೇ ಒಂದು ಕಾಯಿಲೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕಾಯಿಲೆ ಕೊಡಬೇಡ ಅಂತ ಹೇಳ್ತಾ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತೀನಿ. ಎಲ್ಲ ನಮ್ಮ ಏನೇನು ದೇವರುಗಳು, ಯೇಸು ಇದ್ದಾನೆ, ಹಿಂದೂ ಧರ್ಮ ಇದೆ, ಕ್ರಿಶ್ಚಿಯನ್ ಧರ್ಮ ಇದೆ, ಮುಸ್ಲಿಂ ಧರ್ಮ ಇದೆ, ನಮ್ಮ ಕುಲ ದೇವತೆಗಳನ್ನೆಲ್ಲ ಕೇಳ್ಕೊಳ್ತೀನಿ. ನಾವು ಯಾವುದೇ ಕಾರಣಕ್ಕೆ ಈ ಥರದ ನೋವುಗಳನ್ನ ಕೊಡಬೇಡ, ಒಳ್ಳೆಯದೇ ಮಾಡಿ ಅಂತ ಕೇಳ್ಕೊಳ್ತೀನಿ ಸರ್.